ಮಧ್ಯಮ ವರ್ಗದವರು 6 ಕೇರಲ್ಲ 3 ಕಿಳಿಯಲ್ಲ ಯಾತಕ್ಕೆ ಈ ರೀತಿ? ಶ್ರೀಮಂತರು ಯಾಕೆ ಉದ್ಧಾರ ಆಗ್ತಾರೆ? ಶ್ರೀಮಂತರು ಯಾಕೆ ಹಣ ಗಳಿಸ್ತಾರೆ? ಎಷ್ಟು ಕೆಲಸ ಮಾಡ್ತೀರಾ? ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತೀರಾ? ಯಾಕೆ ಮನುಷ್ಯ ಅಂತಂದರೆ ಏನೋ ಒಂದು ಥರ ಅವನಿಗೆ ಸೋಮಾರಿತನ, ಆಲಸ್ಯ, ಜಡತ್ವ. ಸಾಕಷ್ಟು ಜನ ಬೈಕೊಂಡು ಕೆಲಸ ಮಾಡ್ತಾರೆ. ಅಯ್ಯೋ ನನ್ನ ಗ್ರಾಚಾರ, ನನ್ನ ಕರ್ಮ ಇದು ಬೇರೆ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡ್ತಾರೆ. ಊಟಕ್ಕೋಸ್ಕರ ಬದುಕೋದಕ್ಕೋಸ್ಕರ ಊಟ ಮಾಡೋದು, ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಯಾರಾದರೂ ಆ ವೃತ್ತಿಯಲ್ಲಿ ಯಾರಪ್ಪ ಸ್ಪೆಷಲಿಸ್ಟ್ ಅಂದರೆ ಮೊದಲು ನಿಮ್ಮ ಹೆಸರು ಬರಬೇಕು. ಯಾವಾಗ ನಾನು ಹೇಳೋ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿರಂತರವಾಗಿ ಪಾಲನೆ ಮಾಡ್ತೀರಾ, ಆಗ ಅತ್ಯದ್ಭುತವಾದ, ಬೇರೆಯವರು ಕೊಡೋದಕ್ಕಿಂತ ನಿಸರ್ಗನೇ ನಿಮ್ಮನ್ನು ತಗೊಂಡೋಗಿ ನಿಮ್ಮ ಗುರಿ ಹತ್ರ ತಗೊಂಡೋಗಿ ಬಿಡುತ್ತೆ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ, ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳು. ಮಧ್ಯಮ ವರ್ಗದವರು 6 ಕೇರಲ್ಲ 3 ಕಿಳಿಯಲ್ಲ ಯಾತಕ್ಕೆ ಈ ರೀತಿ? ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದೀರಾ? ಸ್ನೇಹಿತರೆ, ಈ ಬಡವರು ಮತ್ತು ಮಧ್ಯಮ ವರ್ಗದವರು ಇವರು ಯಾಕೆ 6 ಕೇರಲ್ಲ 3 ಕಿಳಿಯಲ್ಲ ಅಂದರೆ, ಮೂಲವಾಗಿ ಅವ್ರಿಗೆ ಜೀವನದಲ್ಲಿ ಹೆಚ್ಚಿನ ಸಮಯ, ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಅವರು ಆರಾಮಾಗಿರ್ತಾರೆ. ವಿಶ್ರಾಂತಿ, ಟೇಕ್ ರೆಸ್ಟ್. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಅಕಸ್ಮಾತ್ ನೀವೇನಾದರೂ ನೋಡ್ತಿರೋಂಥವ್ರಲ್ಲಿ ಬೆಳೆದಿಲ್ಲ, 6ಕ್ಕೆ ಏರಿಲ್ಲ 3ಕ್ಕೆ ಇಳಿದಿಲ್ಲ ಅನ್ನೋರು, ನಿಮ್ಮ ಜೀವನದ ಹಿಂದೆ ಪಾಸ್ಟನ್ನು ಸ್ವಲ್ಪ ನೋಡಿ. ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತೀರಾ, ಇದನ್ನು ನೀವು ಡಿವೈಡ್ ಮಾಡಿದ್ರೆ ವ್ಯರ್ಥ ಮಾಡಿರೋದೇ ಹೆಚ್ಚು. ಅದರಲ್ಲಿ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಯಾಕೆ ಮನುಷ್ಯ ಅಂತಂದರೆ ಏನೋ ಒಂದು ಥರ ಅವನಿಗೆ ಸೋಮಾರಿತನ, ಆಲಸ್ಯ, ಜಡತ್ವ, ಮುಂದೂಡುವಂತಹ ಒಂದು ಅತ್ಯದ್ಭುತವಾದಂತಹ ಕಲೆ ಕಲ್ತ್ಬಿಟ್ಟಿರ್ತಾರೆ. ಎರಡು ಭಾರತದಲ್ಲಿ ಇರುವಂಥವ್ರು, ಅದರಲ್ಲೂ ಮಧ್ಯಮ ವರ್ಗದವರು 2 ಕಲೆ ನಿಸ್ಸಿಮರವರು, ಕಲೆ ಮತ್ತು ವಿದ್ಯೆ. ಇದನ್ನು ನಾನು ಕರಿತೀನಿ ಏನಂದರೆ, ಒಂದು ನೆಪ ಹೇಳೋದು, ಇನ್ನೊಂದು ಮುಂದೂಡೋದು. ಇದು ಅದ್ಭುತವಾಗಿ ಕಲ್ತಿರೋದ್ರಿಂದ ಇದು ಎರಡರ ಹಿಂದೆ ಅವ್ರಿಗೆ ವಿಶ್ರಾಂತಿ, ಆರಾಮಾಗಿರಬೇಕು. ಅದಕ್ಕೋಸ್ಕರ ಆರಾಮ್ ಅಂತ ಮಾಡ್ತಾ ಇರ್ತಾರೆ. ಶ್ರೀಮಂತರು ಯಾಕೆ ಉದ್ಧಾರ ಆಗ್ತಾರೆ? ಶ್ರೀಮಂತರು ಯಾಕೆ ಹಣ ಗಳಿಸ್ತಾರೆ? ಶ್ರೀಮಂತರು ಯಾಕೆ ಹೆಸರು ಮಾಡ್ತಾರೆ? ರೀಸನ್ ಏನು ಅದಕ್ಕೆ? ಮೂಲವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ಯಾಕೆ ಬೆಳೆಯಲ್ಲ? ರೀಸನ್ ಏನು ಅಂದರೆ, ಇವ್ರಿಗೆ ದುಡ್ಡು ಬೇಕು, ಕೆಲಸದ ಬಗ್ಗೆ ಗಮನ ಇಲ್ಲ. ಕೆಲಸ ಮಾಡಿದ್ರೆ ದುಡ್ಡು ಬರ್ತದೆ, ಆದ್ರಿಂದ ಕೆಲಸಕ್ಕೆ ಗಮನ ಕೊಡ್ತಾರೆ ಹೊರತು ಓವರಾಲ್ ಆಗಿ ಅವ್ರ ಕಾನ್ಸೆಪ್ಟ್ ಎಲ್ಲ ಏನು ಅಂದರೆ, ತಿಂಗಳಿಗೆ ಅವ್ರಿಗೊಂದು ಅಷ್ಟು ದುಡ್ಡು ಬೇಕು, ಅದಕ್ಕೋಸ್ಕರ ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ. ಶ್ರೀಮಂತರು ಏನು ಮಾಡ್ತಾರೆ? ಖಂಡಿತವಾಗ್ಲೂ ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಕೆಲಸಕ್ಕೆ ಮೊಟ್ಟ ಮೊದಲ ಆದ್ಯತೆ, ಮಾನ್ಯತೆ. ತನ್ನ ಆರೋಗ್ಯದ ಬಗ್ಗೆನೂ ಗಮನ ಕೊಡದೇನೆ ಕೇವಲ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ, ಮಾನ್ಯತೆ ಕೊಡ್ತಾನೆ. ಕೆಲಸ ಅವನನ್ನು ದುಡ್ಡು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕೆಲಸದಿಂದ ಅವನು ಹಣ ಗಳಿಸ್ತಾನೆ, ಕೆಲಸದಿಂದ ಅವನು ಹೆಸರು ಗಳಿಸ್ತಾನೆ. ಆದ್ದರಿಂದ ಕೆಲಸಕ್ಕೆ ಮೊಟ್ಟ ಮೊದಲ ಆದ್ಯತೆ, ಮಾನ್ಯತೆ. ಆ ಕೆಲಸದಲ್ಲಿ ಅವನು ಬಹಳ ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡ್ತಾನೆ, ಆದ್ದರಿಂದ ದುಡ್ಡು ಒಲಿಯುತ್ತೆ. ಆದರೆ 6 ಕೇರಲ್ಲ 3 ಕಿಳಿಯಲ್ಲ ಇವರೆಲ್ಲ ಏನು ಅಂತಂದರೆ, ಖಂಡಿತವಾಗ್ಲೂ ಇವರು ಕೆಲಸದಲ್ಲಿ ಯಾವುದೇ ರೀತಿ ಪ್ರೀತಿ ಇಟ್ಕೊಂಡಿರಲ್ಲ, ಉತ್ಸಾಹವನ್ನು ಇಟ್ಕೊಂಡಿರಲ್ಲ. ಅವರು ಕೆಲಸ ಮಾಡೋದೇ, ಈ 2 ಉದಾಹರಣೆಗಳನ್ನು ಹೇಳ್ತೀನಿ. ಊಟಕ್ಕೋಸ್ಕರ ಬದುಕೋದಕ್ಕೋಸ್ಕರ ಊಟ ಮಾಡೋದು, ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಕೆಲವ್ರಿಗಿದು ಅರ್ಥ ಆಗೋದಿಲ್ಲ. 2 ಒಂದೇ ಅಲ್ವಾ ಅಂತಾರೆ. ಒಂದೇ ಆಗೋದಕ್ಕೆ ಸಾಧ್ಯವಿಲ್ಲ. ಊಟಕ್ಕೋಸ್ಕರ ಬದುಕೋದಕ್ಕೋಸ್ಕರ ಊಟ ಮಾಡೋದು, ಇದು ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದೇ ರೀತಿ ಕೆಲಸದಲ್ಲಿ ಪ್ರೀತಿ ಇದ್ದು ಕೆಲಸ ಮಾಡುವಂಥದ್ದು, ಉತ್ಸಾಹ, ಅದೊಂದು ಕೆಲಸ ಮಾಡುವಂತಹ ಕೆಲಸದಲ್ಲಿ ನಮಗೆ ಉತ್ಸಾಹ, ಪ್ರೀತಿ ಇದ್ದಾಗ ಪ್ರಾಫಿಟಬಿಲಿಟಿ, ಸ್ಕೇಲಬಿಲಿಟಿ ಎರಡೂ ಕೂಡ ಹೆಚ್ಚಾಗುತ್ತೆ. ಯಾವಾಗ ನಮಗೆ ಅದ್ರ ಮೇಲಿಲ್ಲ, ಕೇವಲ ದುಡ್ಡಿನ ಮೇಲೆ ನಮಗೆ ಉತ್ಸಾಹ ಇದೆ, ದುಡ್ಡಿನ ಮೇಲೆ ನಮಗೆ ವ್ಯಾಮೋಹ ಇದೆ, ಆಗ ಮನುಷ್ಯ ಖಂಡಿತವಾಗಲೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ನೀವು ಮಾಡುವಂತಹ ಕೆಲಸವನ್ನು ಪ್ರೀತಿಸಿ,
ಯಾವಾಗ ಕೆಲಸವನ್ನು ಪ್ರೀತಿಸ್ತೀರಾ, ಆ ಉತ್ಸಾಹ ಕೆಲಸದಲ್ಲಿ ತೋರಿಸ್ತೀರಾ, ಆಗ ಖಂಡಿತವಾಗ್ಲೂ ಬೆಳೆದೇ ಬೆಳಿತೀರ. 100% ಬೆಳೆದೇ ಬೆಳಿತೀರ. ದುಡ್ಡು ಕೂಡ ಬರ್ತದೆ. ನೀವು ಮಾಡ್ತಿರುವಂಥ ಕೆಲಸ ಅಥವಾ ವ್ಯಾಪಾರದಲ್ಲೇ ನಿಮಗೆ ಆ ಪ್ರೀತಿ ಉತ್ಸಾಹ ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಬರೋದಿಲ್ಲ. ಅಕಸ್ಮಾತ್ ಇದ್ದರೆ ಇಲ್ಲಿ ಸಿಗಲಿಲ್ಲ ಅಂದರೂ ನಿಮಗೆ ಮುಂದೆ ಒಂದು ದಿವಸ ಅತ್ಯದ್ಭುತವಾಗಿ ಬೇರೆ ಕಡೆ ನಿಸರ್ಗನೇ ವ್ಯವಸ್ಥೆ ಮಾಡಿಕೊಡುತ್ತೆ. ನಿಮ್ಮನ್ನು ಗುರುತಿಸುತ್ತೆ, ಐಡೆಂಟಿಫೈ ಮಾಡುತ್ತೆ. ಯಾವುದೋ ಒಂದು ರೂಪದಲ್ಲಿ ಐಡೆಂಟಿಫೈ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ಮಾಡೋ ಕೆಲಸವನ್ನು ಮೊದಲು ಪ್ರೀತಿಸಿ. ದುಡ್ಡಿಗೆ ಮಾನ್ಯತೆ ಅಲ್ಲ. ಕೆಲವ್ರು ಏನು ಮಾಡ್ತಾರೆ, 10 ಗಂಟೆಯಿಂದ 6 ಗಂಟೆ ಕೆಲಸ ಅವರ ಸಮಯ. 10ವರೆಗೆ ಬರ್ತಾರೆ, 5ವರೆಗೆ ಹೋಗ್ಬಿಡ್ತಾರೆ. ಇದು ಕೆಲಸದ ಮೇಲೆ ಪ್ರೀತಿ ಇರೋರು ಮಾಡುವಂಥ ಲಕ್ಷಣಗಳಲ್ಲ. ಜಲ್ದಿ ಬರಬೇಕು, ಲೇಟಾಗಿ ಹೋಗಬೇಕು, ಆದರೆ ಅವ್ರು ಹೋಗೋದಿಲ್ಲ. ಲೇಟಾಗಿ ಬರ್ತಾರೆ, ಜಲ್ದಿ ಹೋಗ್ತಾರೆ. ಹೇಗಾದರೂ ಮಾಡಿ ಸಮಯವನ್ನು ತಳ್ಳಬೇಕಷ್ಟೆ. ಅದನ್ನು ಮ್ಯಾಕ್ಸಿಮಮ್ ತಳ್ಳಬೇಕು. ಕೆಲಸ ಮಾಡಬೇಕಾದ್ರೆ ಕೆಲವರು ಸಾಕಷ್ಟು ಜನ ನೋಡಿ ಬೈಕೊಂಡು ಕೆಲಸ ಮಾಡ್ತಾರೆ. ಅಯ್ಯೋ, ನನ್ನ ಗ್ರಾಚಾರ, ನನ್ನ ಕರ್ಮ ಇದು ಬೇರೆ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡ್ತಾರೆ. ಈ ರೀತಿ ಮಾಡುವಂಥ ಕೆಲಸಗಳು ಕೆಲಸನೂ ಸೂಕ್ತವಾಗಿ ಬರೋದಿಲ್ಲ. ಕೆಲಸ ಖಂಡಿತವಾಗ್ಲೂ ಚೆನ್ನಾಗಿರೋದಿಲ್ಲ. ನಿಮಗೆ ಕೆಲಸದಿಂದ ಬರಬೇಕಾಗಿರುವಂಥ ಏನು ಫಲಿತಾಂಶ ಇದೆ, ಇದು ಕೂಡ ಖಂಡಿತವಾಗ್ಲೂ ನಿಮ್ಮಿಂದ ಬಹಳ ಬಹಳ ದೂರ ಸಾಗ್ತಾ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಕೆಲಸ ಅಂದರೆ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡಿ. ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ನೀವೇನೋ ದುಡಿಮೆ ಮಾಡೋದಕ್ಕೆ ಹೊರಗಡೆ ಹೋಗೋದಿಲ್ಲ. ಮನೆಯಲ್ಲೇ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಏನೇನೋ ಕೆಲಸಗಳಿರುತ್ತೆ. ಇದನ್ನು ಕೂಡ ಬೈಕೊಂಡು ಮಾಡ್ತಾ ಇರ್ತಾರೆ. ಅಯ್ಯೋ ದರಿದ್ರ, ನಾನು ಬಟ್ಟೆ ಬೇರೆ ಒಗಿಬೇಕು, ಏನು ಕೆಲಸನೋ ಏನು ಕತೆನೋ, ಅಯ್ಯೋ ನಾನು ಅಡುಗೆ ಬೇರೆ ಮಾಡ್ಬೇಕು ನನ್ನ ಕರ್ಮಕ್ಕೆ. ಈ ರೀತಿಯೆಲ್ಲ ಮಾಡ್ಕೊಂಡು ಆ ಅಡುಗೆನೂ ಚೆನ್ನಾಗಿ ಬರೋದಿಲ್ಲ, ತಿಂದವರು ಕೂಡ ಆರೋಗ್ಯವಾಗಿರೋದಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ನೀವು ಮಾಡುವಂತಹ ಕೆಲಸಗಳನ್ನು ಮೊದಲು ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ನಾನು ಇದನ್ನು ಮಾಡಲೇಬೇಕು, ಮಾಡಿದ್ರೇ ನನಗಿದು ದುಡ್ಡು ಬರೋದು, ಮಾಡಿದ್ರೇ ನನ್ನ ಜೀವನ ನಡೆಯೋದು. ಆದ್ದರಿಂದ ಕೆಲಸ ಇಡೀ ಪ್ರಪಂಚದಾದ್ಯಂತ ನೀವು ಯಾವುದೇ ದೇಶದಲ್ಲಿ, ಯಾವುದೇ ನಾಡಲ್ಲಿ ನೋಡಿ, ಮನುಷ್ಯ ಗುರುತಿಸ್ಕೊಳ್ಳೋದೇ ಆತನ ಕೆಲಸದಿಂದ. ಯಾರು ಎಷ್ಟು ಅತ್ಯದ್ಭುತವಾಗಿ ಅಚ್ಚುಕಟ್ಟಾಗಿ ಅವರ ಕೆಲಸವನ್ನು ಪ್ರೀತಿಸ್ತಾರೆ, ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾರೆ, ಅಂಥವರು ಸುಪ್ರಸಿದ್ಧಿಯನ್ನು ಗಳಿಸ್ತಾರೆ, ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ. ಯಾರು ಬೈತಾ ಇರ್ತಾರೆ, ಕೆಲಸಕ್ಕೆ ಉತ್ಸಾಹ ಇರೋದಿಲ್ಲ, ಸೊ ಸಮಯದ ಅವಧಿಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ. ಇವರೆಲ್ಲರೂ ನಿಧಾನವಾಗಿ, ಅವರಿಗೆ ಅರಿವಿಲ್ಲದೇನೆ ಕೆಸರಲ್ಲಿ ಹೇಗೆ ಮನುಷ್ಯ ನಿಧಾನವಾಗಿ ಮುಳುಗ್ತಾ ಇರ್ತಾನೆ, ಆ ರೀತಿ ಜೀವನದಲ್ಲಿ ಅಳಿತಾ ಹೋಗ್ತಾರೆ. ಅವ್ರಿಗೆ ಎಲ್ಲೂ ಕೆಲಸ ಸಿಗಲ್ಲ. ಎಲ್ಲ 2 ತಿಂಗಳು ಮಾಡ್ತಾರೆ, 3 ತಿಂಗಳು ಮಾಡ್ತಾರೆ, ಒಂದು 6 ತಿಂಗಳು ಮಾಡ್ತಾರೆ, ವರ್ಷ ಮಾಡ್ತಾರೆ, ತಿರ್ಗಾ ಚೇಂಜ್ ಆಗ್ಬಿಡ್ತಾರೆ. ಖಂಡಿತವಾಗ್ಲೂ ಇವರು ಬೆಳೆಯೋದಿಲ್ಲ. ಯಾರಿಗೆ ದುಡ್ಡು ಮೇಲೆ ಗಮನ ಇದೆ, ಖಂಡಿತವಾಗ್ಲೂ ನಿಮ್ಮ ಕೆಲಸಗಳು ಸೂಕ್ತವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಕೆಲಸದ ಮೇಲೆ ಗಮನ ಇದೆ, ಇವನಿಗೆ ದುಡ್ಡು ಬಗ್ಗೆ ನೋಡೋ ಅವಶ್ಯಕತೆನೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಅವನು ವಾಪಸ್ ಬರ್ತಾನೆ ಇರುತ್ತೆ. ಆದ್ದರಿಂದ ಕೆಲಸವನ್ನು ಪ್ರೀತಿಸಿ, ಕೆಲಸವನ್ನು ಗೌರವಿಸಿ. ನೀವು ದೇವರನ್ನ ಪೂಜೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಕೆಲಸವನ್ನು ಪೂಜೆ ಮಾಡಿ. ಬಸವಣ್ಣ ಕೂಡ ಅದನ್ನೇ ಹೇಳಿರೋದು, ಕಾಯಕವೇ ಕೈಲಾಸ ಅಂತ. ನೀವು ಮಾಡುವಂತಹ ವೃತ್ತಿಯಲ್ಲಿ ದಯಮಾಡಿ ನೀವೆಲ್ಲರೂ ಕೂಡ ಎಕ್ಸ್ಪರ್ಟ್ ಆಗಿ, ಸ್ಪೆಷಲಿಸ್ಟ್ ಆಗಿ, ಮ್ಯಾಕ್ಸಿಮಮ್ ಲೆವೆಲಲ್ಲಿ. ಯಾರಾದರೂ ಆ ವೃತ್ತಿಯಲ್ಲಿ ಯಾರಪ್ಪ ಸ್ಪೆಷಲಿಸ್ಟ್ ಅಂದರೆ ಮೊದಲು ನಿಮ್ಮ ಹೆಸರು ಬರಬೇಕು, ನಿಮ್ಮನ್ನು ನೆನೆಸ್ಕೊಳ್ಬೇಕು ಜನ. ಅದಾದ ಮೇಲೆ ಬೇರೆಯವರನ್ನು ಬರಬೇಕು. ಆ ಮಟ್ಟದಲ್ಲಿ ನೀವು ಕೆಲಸ ಮಾಡೋದಕ್ಕೆ ಯಾವಾಗ ಮುಂದಾಗ್ತೀರಾ, ಯಾವಾಗ ನೀವು ಈ ರೀತಿ ಕೆಲಸಗಳನ್ನು ಮಾಡ್ತೀರ, ಖಂಡಿತವಾಗ್ಲೂ ನೀವು ಯಶಸ್ಸು ಕೀರ್ತಿಯನ್ನು ಗಳಿಸ್ತೀರ. ಯಾವಾಗ ಕೆಲಸದ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಆಸಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಪ್ರೀತಿ ಇಲ್ಲ, ಗೌರವ ಇಲ್ಲ, ಖಂಡಿತವಾಗಲೂ ಅದು ನಿಮ್ಮನ್ನು ಬೆಳೆಸೋದಿಲ್ಲ, ಕೇವಲ ಬದುಕಿಸುತ್ತೆ. ಅಂದರೆ ಊಟ, ಬಟ್ಟೆ, ಸೂರು, ಏನೋ ನಿತ್ಯ ಕರ್ಮಗಳಿಗೆ ಸಾಯೋವರೆಗೂ ಮನುಷ್ಯನಿಗೆ ಏನೇನು ಬೇಕು ಅದೆಲ್ಲವೂ ಕೂಡ ನಿಸರ್ಗ ಪೂರೈಸುತ್ತೆ. ಆ ರೀತಿ ನೀವು ಕೂಡ ಜೀವನದಲ್ಲಿ ಬದುಕಿರ್ತೀರ ಹೊರತು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೇಕಾದಂತಹ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ. ಆದ್ದರಿಂದ ಕೆಲಸ 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 ಈ ಕೆಲಸನೇ ಪೂಜೆ, ಕೆಲಸನೇ ಆರಾಧನೆ, ಕೆಲಸವೇ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸುವಂಥದ್ದು, ಸಮೃದ್ಧಿಗೊಳಿಸುವಂಥದ್ದು. ಕೆಲಸದಿಂದನೇ ಮನುಷ್ಯ ಗುರುತಿಸ್ಕೊಳ್ಳೋದು. ದಯಮಾಡಿ ಕೆಲಸವನ್ನು ಅತ್ಯದ್ಭುತವಾಗಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ ಕೆಲಸ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋದಲ್ಲ,
ಜನಗಳು ನೋಡದಂಥವ್ರು ಶಬಾಷ್ ಸೂಪರ್ ಆಗಿ ಮಾಡಿದ್ಯಾ ಅಂತ ಅನ್ನಬೇಕು. ಅವ್ರ ಬಾಯಲ್ಲಿ ಹೊಗಳಿಲ್ಲ ಅಂದರೂ ಕೂಡ ಅವ್ರಿಗೆ ಹೊಗಳೋ ರೀತಿ ಯಾವುದೋ ಒಂದು ರೂಪದಲ್ಲಿ ಕಟ್ಟಿಟ್ಟರು ಕೂಡ ಹೃದಯದಲ್ಲಿ ಅದು ಈಚೆ ಬಂದ್ಬಿಡ್ಬೇಕು, ನಾಲಿಗೆ ಮೂಲಕ ಮಾತಿನ ಮೂಲಕ ಬಂದ್ಬಿಡ್ಬೇಕು, ಅದ್ಭುತವಾಗಿ ಮಾಡಿದೆ ಕೆಲಸ ಅಂತ. ಆ ಮಟ್ಟದಲ್ಲಿ ಯಾವಾಗ ಮನುಷ್ಯ ಕೆಲಸ ಮಾಡುತ್ತಾನೋ ದುಡ್ಡು ತಾನಾಗಿ ಬರ್ತಾ ಇರುತ್ತೆ. ಯಾರ್ಯಾರು ಇದುವರೆಗೂ ಪ್ರಪಂಚದಾದ್ಯಂತ ಉದ್ಯಮಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಇವ್ರನ್ನೆಲ್ಲ ನೋಡಿ ಇವರೆಲ್ಲ ಕೆಲಸ ಮಾಡಿ ಆ ಹಂತಕ್ಕೆ ಹೋಗಿರೋರೆ ಹೊರತು ಖಂಡಿತವಾಗ್ಲೂ ಸೋಮಾರಿತನದಿಂದ, ಆಲಸ್ಯದಿಂದ, ಉತ್ಸಾಹ ಇಲ್ಲದೇ ನಿರುತ್ಸಾಹಿಯಾಗಿ ಕೆಲಸ ಮಾಡಿ ಆ ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ದಯಮಾಡಿ ಕೆಲಸಕ್ಕೆ ಮೊಟ್ಟ ಮೊದಲ ಆದ್ಯತೆ, ಮಾನ್ಯತೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ 10ರಿಂದ 8 ಗಂಟೆ, ಯಾರ್ಯಾರು ನೌಕರಿ ಮಾಡ್ತಾ ಇದ್ದೀರಾ ದಯಮಾಡಿ ಒಂದು ಅರ್ಧ ಗಂಟೆ ಮುಂಚೆ ಹೋಗಿ, ಅರ್ಧ ಗಂಟೆ ಲೇಟಾಗಿ ಬನ್ನಿ. ನಿಮಗೆ ಕೊಟ್ಟಿರುವಂಥ ಕೆಲಸದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಏನೋ ಒಂದು ದಿನಕ್ಕೊಂದು 5 ಪ್ರಾಜೆಕ್ಟ್ ಮುಗಿಸ್ಬೇಕು, 6 ಮುಗಿಸಿ. ದಿನಕ್ಕೆ ನೀವು ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರೆ, ಅದು 3 ಆಗುತ್ತೆ, 4 ಮಾಡೋಕ್ಕೆ ಪ್ರಯತ್ನ ಪಡಿ. ಏನೇನೆಲ್ಲ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಮಾಡ್ತಾ ಇರ್ತೀರ ಖಂಡಿತವಾಗ್ಲೂ ನಿಮ್ಮ ಸಂಪಾದನೆ ಕೂಡ ಹೆಚ್ಚಾಗುತ್ತೆ. ಯಾವಾಗ ನೀವು 3 ಕೊಟ್ಟಿರೋದನ್ನ 2.5 ಮಾಡ್ತೀನಿ, 2.25 ಮಾಡ್ತೀನಿ, ಈ ರೀತಿ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇರ್ತೀರ, ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಲ್ಲ, ನೀವು ಎಲ್ಲೇ ಯಾವುದೇ ಕಂಪ್ನಿಗೆ ಹೋದ್ರೂ ಕೂಡ ಉದ್ಧಾರ ಆಗೋದಿಲ್ಲ. ಸೊ ನಿಸರ್ಗ ಏನು ಕೇಳುತ್ತೆ ಅಂದರೆ ಎಕ್ಸ್ಟ್ರಾ ಕೇಳುತ್ತೆ, ಪ್ರತಿಯೊಂದನ್ನು ಎಕ್ಸ್ಟ್ರಾ ಕೇಳುತ್ತೆ. ಎಕ್ಸ್ಟ್ರಾ ಯಾರಿಗೆ ಈ ಎಕ್ಸ್ಟ್ರಾ ಅನ್ನೋದು ಗೊತ್ತಿದೆ ಇವರು ಬೆಳೆದೇ ಬೆಳೀತಾರೆ, ಯಾರೂ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಇವ್ರನ್ನ. ಎಕ್ಸ್ಟ್ರಾ ಕೊಟ್ಟಿದ್ದಕ್ಕಿಂತ ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಟ 12 ರೂಪಾಯಿ ಕೆಲಸ ಮಾಡು, 15 ರೂಪಾಯಿ ಕೆಲಸ ಮಾಡು, 100 ರೂಪಾಯಿ, 1000 ರೂಪಾಯಿ, ಲಕ್ಷ ರೂಪಾಯಿ, ಕೋಟಿ ರೂಪಾಯಿ, ನೀವು ಏನೇನು ವೃತ್ತಿ ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದಲ್ಲಿ ಎಷ್ಟು ಸಂಭಾವನೆ ಪಡ್ಕೊಳ್ತಾ ಇದ್ದೀರಾ, ಎಷ್ಟು ಶುಲ್ಕವನ್ನು ಇಸ್ಕೊಳ್ತಾ ಇದ್ದೀರಾ, ಅದಕ್ಕಿಂತ 1.5 ಪಟ್ಟು ಯಾವಾಗ ನೀವು ಮಾಡೋದಕ್ಕೆ ಕಲ್ತ್ಕೊಳ್ತೀರ, ನಿಮ್ಮನ್ನು ಬೆಳೆಯೋದಕ್ಕೆ ನೀವು ಬೆಳೆದೇ ಬೆಳಿತೀರಾ, ನಿಮ್ಮನ್ನು ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಾಗೋದಿಲ್ಲ. ನಾನು ಹೇಳೋ ವಿಚಾರವನ್ನು ಮ್ಯಾಕ್ಸಿಮಮ್ ಗಮನ ಕೊಟ್ಟು ಆಲಿಸಿ. ಕೇವಲ ಆಲಿಸೋದ್ರಿಂದ ನೀವು ಬೆಳೆಯೋದಿಲ್ಲ. ಯಾವಾಗ ನಾನು ಹೇಳೋ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿರಂತರವಾಗಿ ಪಾಲನೆ ಮಾಡ್ತೀರಾ, ಆಗ ಅತ್ಯದ್ಭುತವಾದ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಬೇರೆಯವರು ಕೊಡೋದಕ್ಕಿಂತ ನಿಸರ್ಗನೇ ನಿಮ್ಮನ್ನು ತಗೊಂಡೋಗಿ ನಿಮ್ಮ ಗುರಿ ಹತ್ರ ತಗೊಂಡೋಗಿ ಬಿಡುತ್ತೆ. ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಮೊದಲು ಸಮಸ್ಯೆಗಳು, ಸಮಸ್ಯೆಗೆ ಕಾರಣ, ಸಮಸ್ಯೆಗೆ ಪರಿಹಾರ. ಕಾರಣಗಳು ತಿಳಿದೇ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಸಾಕಷ್ಟು ಜನ ಫೋನ್ ಮಾಡಿ ಪರಿಚಯನೂ ಮಾಡಿಕೊಳ್ಳದೆ ಡೈರೆಕ್ಟಾಗಿ ನನಗೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ನೇರವಾಗಿ ಬರಬೇಕು. ಮೊದಲು ಸಮಸ್ಯೆಗಳನ್ನು ಮನನ ಮಾಡಬೇಕು, ಸಮಸ್ಯೆಗಳಿಗೆ ಮೂಲ ಹುಡುಕಿ ಆ ಸಮಸ್ಯೆಗೆ ಆನಂತರ ಅಂತಿಮ ಘಟ್ಟದಲ್ಲಿ ಪರಿಹಾರ ಸಿಗುತ್ತೆ. ಸೊ ಇದು ಸಾಮಾನ್ಯ ಜ್ಞಾನ. ಆದರೂ ಕೂಡ ಸಾಮಾನ್ಯ ಜ್ಞಾನವು ಇಲ್ಲದೇ ಬದುಕ್ತಾ ಇರೋವಂಥವ್ರು ಎಷ್ಟೋ ಜನ, ಅವ್ರು ಮಾತ್ರನೇ ಈ ರೀತಿ ಮಾಡೋದಕ್ಕೆ ಸಾಧ್ಯ. ಸೊ ಎಂಥದ್ದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಮುಂದಿನ ಮಾರ್ಗದರ್ಶನ, ನಿರಂತರವಾಗಿ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.